ನಾಗಗೆ ಹಾಲು ಎರೆಯಬೇಡಿ ಅಂತಾರಣ್ಣೋ, ಇರು ಬಿಟ್ಟಿ ಉಪದೇಶವ ಮಾಡ್ತಾರಣ್ಣೋ. ಶಾಲೆ ಆಸ್ಪತ್ರೆ ಕಟ್ಟಿ ಅಂತ ಪುಂಗುತ್ತಾರಣ್ಣೋ. ತಮ್ಮ ವಿಷಯ ಬಂದಾಗ ಮೂಗಿಗೆ ತುಪ್ಪ ಸವರುತ್ತಾರಣ್ಣೋ. ಕಲ್ಲು ನಾಗಗೆ ಪಂಚಮಿ ಹಬ್ಬ ಬಂದಾಳ, ಇಬ್ಬರಿಗೆ ಬಡವರ ನೆನಪಾಗುತ್ತೈತಿ. ನಾಗಪ್ಪನಿಗೆ ಹಾಲು ಹಾಕಿದ್ರೆ ಹೊಟ್ಟಿ ಒಳಗ ಉರಿಯಾಗುತ್ತೈತಿ. ಸಿನಿಮಾ ನಟರ ಕಟೌಟಿಗೆ ಲೀಟರ ಗಟ್ಟಲೆ ಸುರಿಯುವಾಗ, ರಾಜಕಾರಣಿ ಬ್ಯಾನರ ಮೇಲೆ ಹಾಲಿನ ಹೊಳೆ ಹರಿಯುವಾಗ, ಇವರ ಕಣ್ಣು ಕಾಣಿಸಲ್ಲ, ಇವರ ನಾಲಿಗೆ ಎದ್ದೇಳಲ್ಲ, ಅಲ್ಲಿ ಬಡವರ ಮಟ್ಟ ನೆನಪೇ ಇವರಿಗೆ ಬರೋದಿಲ್ಲೋ, ಇವರಿಗೆ ಬರೋದಿಲ್ಲ ಅಣ್ಣೋ. ಕಲ್ಲು ನಾಗಗೆ ಗುಡಿಗುಂಡಾರ ಕಟ್ಟಿದ್ರೆ ಸಾಕು ಸಾಲೆ ಕಟ್ಟಿ ಅಂತಾರಣ್ಣೋ. ದೇವಸ್ಥಾನದ ಉಂದಿ ಕಲ್ಲೇ ಹಲ್ಲು ಕಿರಿದು ನಗುತ್ತಾರಣ್ಣೋ. ಸಾವಿರ ಕೋಟಿ ತೆರಿಗೆ ದುಡ್ಡಲಿ ಮಂಟಪ ಇಬ್ಬರು ಕಟ್ಟುವಾಗ, ಬಸವನ ತತ್ವದ ಹೆಸರನ್ನು ಹೇಳಿ ಕೋಟಿ ಲೂಟಿಯಾಗುವಾಗ, ಆಸ್ಪತ್ರೆ ನೆನಪಾಗಲ್ಲ, ಇವರಿಗೆ ಸಲೆನೂ ಬೇಕಾಗಲ್ಲ. ಅಲ್ಲಿ ಬಾಯಿ ಮುಚ್ಕೊಂಡು ಕುಳಿತುಕೋತಾರಣ್ಣೋ ಸೋಗಲಾಡಿಗಳನ್ನು. ಕಲ್ಲು ನಾಗಗೆ ದೇವಸ್ಥಾನದ ಹುಂಡಿಗೆ ಇವರು ಬೈಯೋದಂತೂ ಬಿಡೋದಿಲ್ಲ, ಆದ್ರೆ ಆ ಹುಂಡಿಯ ದುಡ್ಡಿನ ಅನುದಾನ ಅಂದ್ರ ಬ್ರೆಪ್ಯಾಡ ಅನ್ನೋದಿಲ್ಲ. ಮಠದ ಹೆಸರಲ್ಲಿ ಸರ್ಕಾರದ ದುಡುಡಿಗೆ ಕೈಯನ್ನು ಚಾಚುತ್ತಾರೆ, ಧರ್ಮದ ಜನರಿಗೆ ಕಾಣದ ಭಾಷಣ ಬಿಗಿಯಲು ಬರುತ್ತಾರೆ. ದಪ್ಪ ಚರ್ಮದ ಭಂಡರೀರು ಒಳಗೆ ಬೇರೆ ಹೊರಗೆ ಬೇರೆ, ಇವರ ಮುಖವಾಡ ಕಳಚಣ್ಣನು ಜನರೇ. ನೀವೇ ಕೇಳಣನ್ನು ಕಲ್ಲು ನಾಗಗೆ. ನಮಸ್ಕಾರ ವೀಕ್ಷಕರೇ, ನಿಮ್ಮ ದಾರಿದೀಪ ಚಾನೆಲ್ಗೆ ಸ್ವಾಗತ. ಇಂದು ನಮ್ಮ ಸಮಾಜದಲ್ಲಿ ಒಂದು ವಿಚಿತ್ರ ಪ್ರವೃತ್ತಿ ಬೆಳೆಯುತ್ತಿದೆ. ಒಂದು ಕಣ್ಣಿಗೆ ಸುಣ್ಣ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಸೋಗಲಾಡಿತನ ವೈಚಾರಿಕತೆಯ ಹೆಸರಿನಲ್ಲಿ ರಾಜಾರೋಷವಾಗಿ ನಡೀತಾ ಇದೆ. ಹಿಂದೂ ಧರ್ಮದ ಆಚರಣೆಗಳು, ಹಬ್ಬಗಳು ಮತ್ತು ದೇವಸ್ಥಾನಗಳ ವಿಷಯ ಬಂದಾಗ ಜ್ಞಾನೋದಯವಾಗುವ ಕೆಲವು ಬಿಟ್ಟಿ ಉಪದೇಶಿಗಳಿಗೆ ಬೇರೆ ವಿಷಯಗಳಲ್ಲಿ ಯಾಕೆ ಕಣ್ಣು ಕಾಣಿಸುವುದಿಲ್ಲ? ಕಲ್ಲು ನಾಗನಿಗೆ ಹಾಲೆರೆಯಬೇಡಿ, ದೇವಸ್ಥಾನ ಕಟ್ಟಬೇಡಿ ಎಂದು ಭಾಷಣ ಬಿಗಿಯುವ ಇವರ ಅಸಲಿ ಬಣ್ಣ, ಇವರ ದ್ವಂದ್ವ ನೀತಿಯನ್ನು ಇವತ್ತು ನಾವು ತರ್ಕಬದ್ಧವಾಗಿ, ಕಠೋರವಾಗಿ ಬಯಲಿಗೆಳೆಯಲಿದ್ದೇವೆ. ಈ ವರದಿಯನ್ನು ಕೊನೆತನಕ ನೋಡಿ ನೀವೇ ಯೋಚನೆ ಮಾಡಿ. ಬಂಧುಗಳೇ, ಯಾರನ್ನ ಮೂರ್ಖರನ್ನಾಗಿ ಮಾಡಲು ಹೊರಟಿದ್ದೀರಾ?
ಸಮಾಜದಲ್ಲಿ ವೈಚಾರಿಕತೆಯ ಸೋಗು ಹಾಕಿಕೊಂಡು ಧರ್ಮದ ಹೆಸರಿನಲ್ಲಿ ಜನರನ್ನ ದಾರಿ ತಪ್ಪಿಸುತ್ತಿರುವ ದಪ್ಪ ಚರ್ಮದ ಸೋಗಲಾಡಿಗಳೇ ಇವತ್ತು ನಿಮ್ಮ ಭಂಡತನದ ಮುಖವಾಡ ಕಳಚುವ ದಿನ. ಹಬ್ಬ ಹರಿದಿನ ಬಂದರೆ, ದೇವಸ್ಥಾನಗಳ ವಿಷಯ ಬಂದರೆ ವೇದಿಕೆ ಹತ್ತಿ ಮೈಕ್ ಹಿಡಿದು ಉಗುಳು ಒರೆಸುವ ಈ ಬಿಟ್ಟಿ ಉಪದೇಶಿಗಳಿಗೆ ಇವತ್ತು ನಾವು ಕೇಳುವ ನೇರ ಪ್ರಶ್ನೆಗಳಿಗೆ ಉತ್ತರಿಸುವ ಯೋಗ್ಯತೆಯಿದೆಯೇ? ಕಲ್ಲು ನಾಗನಿಗೆ ಹಾಲು ಎರೆಯಬೇಡಿ ಎಂದು ಬೊಬ್ಬೆ ಹೊಡೆಯುವ ಈ ಬುದ್ಧಿಜೀವಿಗಳ ನಾಲಿಗೆ ಸಾವಿರಾರು ಕೋಟಿ ರೂಪಾಯಿ ಜನರ ತೆರಿಗೆ ಹಣ ನೀರಾಗುತ್ತಿರುವಾಗ ಯಾಕೆ ಕಚ್ಚಿ ಹೋಗಿದೆ? ಇವತ್ತು ಇವರ ಬೂಟಾಟಿಕೆಯನ್ನ ಸಾರ್ವಜನಿಕವಾಗಿ ಬೆತ್ತಲೆ ಮಾಡಲಿದ್ದೇವೆ. ಬಂಧುಗಳೇ, ವರ್ಷಕ್ಕೊಮ್ಮೆ ಬರುವ ನಾಗರ ಪಂಚಮಿಯಲ್ಲಿ ಭಕ್ತರು ತಮಗೆ ಇಷ್ಟ ಬಂದಂತೆ ಕಲ್ಲು ನಾಗನಿಗೆ ಶ್ರದ್ಧೆಯಿಂದ 4 ಹನಿ ಹಾಲೆರೆದರೆ ಈ ತಥಾಕಥಿತ ವಿಚಾರವಾದಿಗಳಿಗೆ ಹೊಟ್ಟೆ ಉರಿ ಶುರುವಾಗುತ್ತದೆ. ಮೂಢರೇ, ಕಲ್ಲಿಗೆ ಹಾಲು ಸುರಿಯಬೇಡಿ, ಬಡ ಮಕ್ಕಳಿಗೆ ಕೊಡಿ ಅಂತ ಗಂಟಲು ಹರಿದುಕೊಳ್ಳುತ್ತಾರೆ. ಅರೆ ಭಂಡರೆ, ಇದೇ ರಾಜ್ಯದಲ್ಲಿ ಸಿನಿಮಾ ನಟರ ಸಿನಿಮಾಗಳು ರಿಲೀಸಾದಾಗ, ರಾಜಕೀಯ ನಾಯಕರ ಜನ್ಮದಿನ ಬಂದಾಗ ಸಾವಿರಾರು ಲೀಟರ್ ಹಾಲನ್ನು ರಸ್ತೆಯಲ್ಲಿ ಸುರಿದು ಕಟೌಟ್ಗಳಿಗೆ ಅಭಿಷೇಕ ಮಾಡ್ತಾರಲ್ಲ, ಆಗ ನಿಮ್ಮ ಬಡಮಕ್ಕಳ ಕಾಳಜಿ ಎಲ್ಲಿ ಮೂತ್ರವಿಸರ್ಜನೆಗೆ ಹೋಗಿರುತ್ತೆ? ಆಗ ನಿಮ್ಮ ನಾಲಿಗೆಯನ್ನು ಯಾವ ಬಿಲದಲ್ಲಿ ಬಚ್ಚಿಟ್ಟುಕೊಂಡಿರುತ್ತೀರಾ? ಕೇವಲ ಹಿಂದೂ ಧರ್ಮದ ಆಚರಣೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಉಳಿದೆಲ್ಲೆಡೆ ಕುರುಡರಂತೆ ನಟಿಸುವ ನಿಮ್ಮ ಈ ದ್ವಂದ್ವ ನೀತಿ ಸಮಾಜವನ್ನು ಹಾಳು ಮಾಡುವ ತಾಲಿಬಾನಿ ಮಾನಸಿಕತೆಯಲ್ಲದೆ ಮತ್ತೇನು? ಬಂಧುಗಳೇ, ಇಷ್ಟಕ್ಕೆ ನಿಲ್ಲಲ್ಲ ಇವರ ಭಂಡತನ. ಯಾವುದಾದ್ರೂ ಒಂದು ಭವ್ಯವಾದ ದೇವಸ್ಥಾನ ಕಟ್ಟಿದ್ರೆ ಸಾಕು, ಇವರು ತಕ್ಷಣವೇ ದೇವಸ್ಥಾನ ಯಾಕೆ ಬೇಕು, ಅದ್ರ ಬದಲು ಶಾಲೆಗಳನ್ನು ಕಟ್ಟಿ, ಉಚಿತ ಆಸ್ಪತ್ರೆಗಳನ್ನು ಕಟ್ಟಿ ಅಂತ ಉಪದೇಶದ ಮಹಾಪೂರವನ್ನೇ ಹರಿಸ್ತಾರೆ. ಸರಿ, ನಿಮ್ಮದೇ ತರ್ಕವನ್ನ ತಗೊಂಡು ಇವತ್ತು ನಿಮ್ಮ ಕೆನ್ನೆಗೆ ಬಾರಿಸ್ತೇವೆ ಕೇಳಿ. ಇವತ್ತು ಇದೇ ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣವನ್ನ ಸುರಿದು ಭವ್ಯವಾದ ಅನುಭವ ಮಂಟಪ ಕಟ್ಟಿಸಲಾಗುತ್ತಿದೆ. ಬಸವಣ್ಣನವರ ಸರಳತೆಯ ತತ್ವ ಸಾರಲು ಈ ಸಾವಿರಾರು ಕೋಟಿಯ ಐಷಾರಾಮಿ ಕಟ್ಟಡದ ಅವಶ್ಯಕತೆಯಿದೆಯೇ? ಈ ಸಾವಿರಾರು ಕೋಟಿ ರೂಪಾಯಿ ದುಡ್ಡಿನಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳ ಮುಖರೂಪ ಬದಲಾಯಿಸಬಹುದಿತ್ತು? ಎಷ್ಟು ಬಡ ರೋಗಿಗಳಿಗೆ ಉಚಿತವಾಗಿ ಕ್ಯಾನ್ಸರ್ ಮತ್ತು ಹಾರ್ಟ್ ಆಪರೇಷನ್ ಮಾಡುವ ಆಸ್ಪತ್ರೆ ಕಟ್ಟಿಸಬಹುದಿತ್ತು? ದೇವಸ್ಥಾನದ ವಿಷಯ ಬಂದಾಗ ಶಾಲೆ, ಆಸ್ಪತ್ರೆಯ ಜಪ ಮಾಡುವ ನಿಮ್ಮ ಜ್ಞಾನೋದಯ ಈ ಸಾವಿರಾರು ಕೋಟಿಯ ಮಂಟಪದ ವಿಷಯ ಬಂದಾಗ ಎಲ್ಲಿ ಅಡಗಿ ಕುಳಿತಿದೆ? ಇದನ್ನೇ ಅನ್ನೋದು ಅಪ್ಪಟ ಭಂಡತನ, ಸೋಗಲಾಡಿತನ. ನೋಡಿ ಬಂಧುಗಳೇ, ಈ ಸೊಗಲಾಡಿಗಳಿಗೆ ದೇವಸ್ಥಾನದ ಹುಂಡಿ ಕಂಡ್ರೆ ಇವರಿಗಾಗೋದಿಲ್ಲ. ಹುಂಡಿಗೆ ಕಾಸು ಹಾಕ್ಬೇಡಿ, ಅರ್ಚಕರಿಗೆ ದುಡ್ಡು ಕೊಡಬೇಡಿ ಅಂತ ವೇದಿಕೆಗಳಲ್ಲಿ ಪುಂಖಾನುಪುಂಖವಾಗಿ ಪುಂಗುತ್ತಾರೆ. ಆದ್ರೆ ನೆನಪಿರ್ಲಿ, ಹಿಂದೂ ದೇವಸ್ಥಾನಗಳ ಹುಂಡಿಗೆ ಬೀಳುವ ಪ್ರತಿಯೊಂದು ರೂಪಾಯಿಯೂ ಸರ್ಕಾರದ ಮುಜರಾಯಿ ಇಲಾಖೆಯ ಖಜಾನೆ ಸೇರುತ್ತದೆ. ಆ ಹಣದಿಂದಲೇ ಇವತ್ತು ಸರ್ಕಾರಿ ಯೋಜನೆಗಳು ನಡೆಯುತ್ತಿವೆ. ಆದರೆ ನಾಚಿಕೆಗೇಡಿನ ಸಂಗತಿಯೆಂದರೆ, ದೇವಸ್ಥಾನದ ವ್ಯವಸ್ಥೆಯನ್ನೇ ನಿಂದಿಸುವ ಇದೇ ಭಂಡರು ಅದೇ ದೇವಸ್ಥಾನದ ಆದಾಯದಿಂದ ಸರ್ಕಾರ ಕೊಡುವ ಕೋಟ್ಯಾಂತರ ರೂಪಾಯಿ ಅನುದಾನಕ್ಕೆ, ಮಠಗಳ ಅಭಿವೃದ್ಧಿ ಹೆಸರಿನ ಹಣಕ್ಕೆ ನಾಚಿಕೆಯಿಲ್ಲದೆ ಭಿಕ್ಷುಕರ ತರ ಕೈಯೊಡ್ಡಿ ನಿಲ್ಲುತ್ತಾರೆ. ದೇವಸ್ಥಾನದ ಹುಂಡಿ ಬೇಡ ಎನ್ನುವ ನಿಮಗೆ ಆ ಹುಂಡಿಯ ದುಡ್ಡಿನಿಂದ ಬರುವ ಸವಲತ್ತುಗಳನ್ನು ತಿನ್ನಲು ಮಾತ್ರ ಯಾವುದೇ ಮುಜುಗರವಿಲ್ಲವಲ್ಲ? ಇಂತಹ ಇಬ್ಬಂದಿ ನೀತಿಯುಳ್ಳವರನ್ನು ಸಮಾಜದಲ್ಲಿ ಏನೆಂದು ಕರೆಯಬೇಕು? ಸಾರ್ವಜನಿಕರೇ, ಇನ್ನು ಮುಂದೆ ಇಂತಹ ದ್ವಂದ್ವ ನೀತಿಯ ದಪ್ಪ ಚರ್ಮದ ಸೋಗಲಾಡಿಗಳು ವೇದಿಕೆ ಹತ್ತಿ ನಿಮಗೆ ಉಪದೇಶ ಮಾಡಲು ಬಂದರೆ ಅವರನ್ನು ಅಲ್ಲೇ ತಡೆದು ನಿಲ್ಲಿಸಿ ಈ ಪ್ರಶ್ನೆಗಳನ್ನು ಕೇಳಿ. ಕಲ್ಲು ನಾಗನಿಗೆ ಹಾಲು ಬೇಡ ಎಂದವರು 1000 ಕೋಟಿಯ ಮಂಟಪಕ್ಕೆ ಯಾಕೆ ಮೌನವಾಗಿದ್ದಾರೆ ಎಂದು ಅವರ ಕಾಲರ್ ಪಟ್ಟಿ ಹಿಡಿದು ಕೇಳುವ ಕಾಲ ಬಂದಿದೆ. ಧರ್ಮ ಮತ್ತು ವೈಚಾರಿಕತೆಯ ಹೆಸರಿನಲ್ಲಿ ಸಮಾಜವನ್ನು ಒಡೆಯಲು ಹೊರಟಿರುವ ಇಂತಹ ಕಪಟ ಬುದ್ಧಿಜೀವಿಗಳ ಅಸಲಿ ಬಣ್ಣವನ್ನು ಜಗತ್ತಿಗೆ ತೋರಿಸಿ. ನಮ್ಮ ಈ ಹರಿತವಾದ ಪ್ರಶ್ನೆಗಳು ಆ ಸೋಗಲಾಡಿಗಳಿಗೆ ತಲುಪುವವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿಯೊಬ್ಬ ಹಿಂದೂ ಮತ್ತು ಪ್ರತಿಯೊಬ್ಬ ನಾಗರಿಕನೂ ಇವರ ಭಂಡತನದ ವಿರುದ್ಧ ಧ್ವನಿ ಎತ್ತಬೇಕಿದೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಠೋರವಾಗಿಯೇ ದಾಖಲಿಸಿ ಅಂತ ಹೇಳ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಇಂಥ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.